ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ಇದು ನಿಮ್ಮ ರಘುರಾಮ್ ನಿರ್ದೇಶಕ ಅನ್ನೋ ನಿರ್ದೋಷಕ ಈ ನನ್ನ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ನಗ್ನ ಕಥೆಗಳನ್ನ ಹೇಳೋದೇ ಈ ಕಾರ್ಯಕ್ರಮದ ಉದ್ದೇಶ ಅಂತ ತಿಳಿಸ್ತಾ ಸತ್ಯಮೇವ ಜಯತೆ ಅಂತ ಮತ್ತೊಮ್ಮೆ ತಿಳಿಸಿ ನಿಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆ ನೀವು ನೋಡಿದ್ರಿ, ನಾನು ಗಣೇಶ್ವರಿಗೆ ಸಾರಿ ಕೇಳಿದ್ದೆ. ಅದಾದಮೇಲೆ ಮುಂದಿನ ಸಂಚಿಕೆಗಳಲ್ಲಿ ಜಾರ್ಡನ್ಗೆ ಹೋಗಿದ್ದು, ಚೈನಾಗೆ ಹೋಗಿದ್ದು, ಕಾಸ್ಟಿಂಗ್, ಶ್ರೀ ಟೆನಿಸ್ ಕೃಷ್ಣ ಅವ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಅದನ್ನೆಲ್ಲವೂ ಹೇಳ್ಕೊಂಡು ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಸುಮ್ಮನೆ ಕೂತ್ಕೊಂಡು ಏನೋ ಹೇಳ್ಬಿಡ್ಬೇಕು ಅಂತ ಮಾಡ್ತಿರೋದಲ್ಲ. ಎಲ್ಲ ಅಥೆಂಟಿಕ್ ಆಗಿರೋ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಹುಡುಕೊಂಡು ಕೆದಕ್ಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ಮಾಡ್ತಿರೋದು. ಈ ನಿಟ್ಟಿನಲ್ಲಿ ನಾನು ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ನನ್ನ ಸಿನಿಮಾದ ಚೆಲುವೆ ನಿನ್ನ ನೋಡಲು ಸಿನಿಮಾದ ಮೊದಲ ಪ್ರೆಸ್ ಮೀಟ್ ಆಗಿದ್ದು ವಿಜುವಲ್ ಸಿಕ್ತು. ಅಲ್ಲಿ ಶ್ರೀಯುತರು, ಗೌರವಾನ್ವಿತರು, ಪ್ರೊಡ್ಯೂಸರ್ ಅವರು ಏನೇನು ಮಾತಾಡಿದ್ದಾರೆ ಎಲ್ಲನೂ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ನಾನು ಆ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಶುಕ್ರವಾರ ನಾನು ಸ್ಟ್ರೀಮ್ ಮಾಡಿದ್ದ ಎಪಿಸೋಡ್ಗೆ ಭಾನುವಾರ ಮಧ್ಯಾಹ್ನ ಸೇಮ್ ಟೈಮಲ್ಲಿ ಅಂತ ಕಾಣುತ್ತೆ ಒಂದು 4-5 ಒಟ್ಟೊಟ್ಟಿಗೆ ಕಮೆಂಟ್ಗಳು, ಒಂದೇ ಪ್ಯಾಟ್ರನ್ ಆಫ್ ಕಮೆಂಟ್ಸು. ಅಂದರೆ ಯೂಟ್ಯೂಬ್ಗೇ ಅವರು ಆವಾಗ 5 ಮಿನಿಟ್ಸ್ ಮುಂಚೆ ಜಾಯ್ನ್ ಆಗಿ ನನಗೆ ನೆಗೆಟಿವ್ ಆಗಿ ಹೇಳಬೇಕು, ಪ್ರೊಡ್ಯೂಸರ್ ಅಷ್ಟು ಖರ್ಚು ಮಾಡಿದರು, ಇಷ್ಟು ಖರ್ಚು ಮಾಡಿದರು, ನೀನೇನು ಶಂಕರ್ರಾ, ನೀನೇನು ರೋಬೋ ಸಿನಿಮಾ ತೆಗೆದಿದೆಯಾ, ಸಮ್ ವಾಟ್ ಆ್ಯಂಡ್ ಆಲ್ ಅದನ್ನೆಲ್ಲ ಹೇಳ್ಕೊಂಡಿದ್ದು ಮಾಡಿದರು. ಕಾಮಿಡಿ ಏನಂತಂದರೆ, ನನಗೆ ಕಮೆಂಟ್ ಮಾಡೋದಕ್ಕೋಸ್ಕರ ಅವ್ರು ಯೂಟ್ಯೂಬಿಗೆ ಜಾಯ್ನ್ ಆಗಿ 5 ನಿಮಿಷದ ಮುಂಚೆ ಕಮೆಂಟ್ ಮಾಡಿದರೆ, ಈಗ ನಿಮ್ಮ ಮುಂದೆ ಆ ಕಮೆಂಟ್ಸ್ನ ಹಾಕಬೇಕು, ನಾನು ಸ್ಕ್ರೀನ್ಶಾಟ್ ತೆಗಿಬೇಕು, ಯಾಕೆಂದರೆ ನಾನು ಅವ್ರಿಗೆ ರಿಪ್ಲೈ ಮಾಡ್ತಾಯಿದ್ದೆ. ನಾನು ರಿಪ್ಲೈ ಮಾಡಿದ ತಕ್ಷಣ ಆ ಕಮೆಂಟ್ಸ್ ಎಲ್ಲ ಡಿಲೀಟ್ ಆಗೋಗಿದೆ. ಒಬ್ಬರು ಕಮೆಂಟು ಅವ್ರು ಯಾವಾಗ ಯೂಟ್ಯೂಬ್ ಅವತ್ತಿನ ದಿವಸ ಅಂದರೆ ಸಂಡೇಗೆ ಜಾಯ್ನ್ ಆಗಿದ್ದ ಟೈಮು ಅವರು ದೀಕ್ಷಾ ಮೋಹನ್ ಅನ್ನೋರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ನೂ ಹಾಕ್ತೀನಿ. ಮುಖ್ಯವಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಅವರು ಯಾವಾಗ ಜಾಯ್ನ್ ಆದರು ಯೂಟ್ಯೂಬ್ಗೆ ಅದನ್ನು ರೌಂಡ್ ಮಾರ್ಕು ಹಾಕ್ತೀನಿ ನಾನು. ಅಷ್ಟು ಬೇಗ ಕಮೆಂಟ್ ಮಾಡಿ ಅಂದರೆ ಟಾರ್ಗೆಟ್ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಈ ಥರ ಮೆಸೇಜ್ಗಳು ನನಗೆ, ಬೇರೆ ನನ್ನ ಪಬ್ಲಿಕ್ ನಂಬರ್ಗೆ ಸ್ವಲ್ಪ ಥ್ರೆಟ್ನಿಂಗ್ ಮೆಸೇಜ್ಗಳು ಬೇಕಾಗಿಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಯಾರು ಈ ಥರ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರಾ, ನನ್ನ ವಾಟ್ಸಪ್ ನಂಬರ್ ಅಥವಾ ಕಾಲಿಂಗ್ ನಂಬರ್ 9019331986 9019331986. ನಿಮ್ಮ ಎಲ್ಲ ಮಾತುಗಳಿಗೂ ನೇರವಾಗಿ ನಾನು ಅಲ್ಲೇ ಉತ್ತರ ಕೊಡ್ತೀನಿ. ಧೈರ್ಯವಾಗಿ ಅಲ್ಲೇ ಕಮೆಂಟ್ ಮಾಡಿ. ಈ ರೀತಿ ಫೇಕ್ ಅಕೌಂಟ್ಗಳು ಮಾಡಿಕೊಂಡು ಕಮೆಂಟ್ ಮಾಡಿ ಏನನ್ನು ನೀವು ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ರೆ ನನಗೆ ಗೊತ್ತಿಲ್ಲ. ನೀವು ಏನೇ ಹೆದರಿಸಿದ್ರು, ಏನೇ ಮಾಡಿದ್ರು, ಎಷ್ಟೇ ನನಗೆ ಇಷ್ಟೇ ಅವಮಾನ ಆಗೋಗ್ಬಿಟ್ಟಿದೆ, ಇನ್ನೇನು ದುನಿಯಾ ದೊಡ್ಡ ವಿಷಯ, ಇನ್ನೇನಾದರೂ ನಾನು ಮಾತಾಡೋದನ್ನು ಅಥವಾ ಸತ್ಯ ಹೇಳೋದನ್ನು ತೋರಿಸೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೇ ಇದ್ದರೂ ದಯವಿಟ್ಟು ನೇರವಾಗಿ ಸಂಪರ್ಕದಲ್ಲಿರಿ. ಈ ರೀತಿ ಫೇಕ್ ಅಕೌಂಟ್ಗಳು ಮಾಡಬೇಡಿ. ದೀಕ್ಷಾ ಮೋಹನ್ ಅವರೇ, ನಿಮ್ಮ ಮೇಲೂ ಗೌರವ ಇದೆ. ಅಟ್ಲೀಸ್ಟ್ ನಿಮ್ಮ ಸಮಯ ಕೊಟ್ಟರಲ್ಲ ನಾನು ಏನು ಮಾತಾಡ್ತೀನಿ ಅಂತ ನೋಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಕೆಲವರು ಕಮೆಂಟ್ಗಳು ಬರ್ತಾಯಿದೆ, ಅದು ಫ್ಲಾಪ್ ಪಿಕ್ಚರು, ಅದು ಡಬ್ಬಾ ಪಿಕ್ಚರು, ನೀನೊಬ್ಬ ಡೈರೆಕ್ಟ್ರಾ. ನಾನೊಬ್ಬ ಡೈರೆಕ್ಟ್ರ ಅಲ್ವಾ, ನನ್ನ ಪಿಕ್ಚರ್ ಹಿಟ್ಟು ಅಂತ ನಾನು ಹೇಳ್ಕೊಂಡೇ ಇಲ್ಲ. ವೆರಿ ಫಸ್ಟ್ ಹೀರೋ ಹೇಳ್ಕೊಂಡಿಲ್ಲ, ಪ್ರೊಡ್ಯೂಸರ್ ಹೇಳ್ಕೊಂಡಿಲ್ಲ, ಬೇರೆ ಟೆಕ್ನಿಷಿಯನ್ಸ್ ಹೇಳ್ಕೊಂಡಿಲ್ಲ, ಬೇರೆ ಆರ್ಟಿಸ್ಟ್ ಹೇಳ್ಕೊಂಡಿಲ್ಲ. ನನ್ನ ಸಿನಿಮಾ ಫ್ಲಾಪ್ ಅಂತ ಹೇಳ್ಕೊಂಡ ಮೊದಲ ವ್ಯಕ್ತಿ ನಾನೇನೆ. ನಾನು ಎಲ್ಲೂ ನನ್ನ ಪಿಕ್ಚರ್ ಹಿಟ್ಟು ಅಂತ ಹೇಳ್ಕೊಂಡು ತಿರುಗಿಲ್ಲ. ಯಾರೂ ಕೂಡ ತನ್ನ ಡೆಬ್ಯೂ ಪಿಕ್ಚರಲ್ಲೇ ಪಿಕ್ಚರ್ನ ಫ್ಲಾಪ್ ಆಗ್ಬಿಡ್ಬೇಕು, ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಬೇಕು ಅಂತ ನಾನು ಸಿನಿಮಾ ಮಾಡ್ತಾಯಿಲ್ಲ. ಫ್ಲಾಪ್ ಆಗೋದಕ್ಕೆ ಅದೇ ಕಾರಣಗಳಿರುತ್ತೆ. ಎಲ್ಲ ಸೂಪರ್ ಹಿಟ್ ಆಗಿರೋ ಪಿಕ್ಚರ್ಗಳಲ್ಲೂ ಅದ್ಭುತ ಅಲ್ಲ, ಅಥವಾ ಎಲ್ಲ ಫ್ಲಾಪ್ ಆಗಿರೋ ಸಿನಿಮಾಗಳು ಕಳಪೆ ಸಿನಿಮಾಗಳಲ್ಲ. ಸ್ವಲ್ಪ ಕೆಲವರು ಈ ರೀತಿ ಕಮೆಂಟ್ ಮಾಡೋರು ಅದನ್ನು ತಲೆನಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ. ನೀವು ಏನೇ ನಾನು ಅದಕ್ಕೆ ನಾನಲ್ಲಿ ಡಿಬೇಟೇ ಮಾಡ್ತೀನಿ. ನನ್ನ ಮನೆಯಲ್ಲಿ ನನ್ನ ಫ್ಯಾಮ್ಲಿ ಯಾರೇ ಈ ಥರ ಮೆಸೇಜ್ ಕಳಿಸಿದ್ರು ರಿಪ್ಲೈ ಮಾಡಬೇಡ ಅಂತ ಹೇಳ್ತಾರೆ. ಬಟ್ ನನಗೆ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ನಾನು ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡ್ತಿರೋದು ಬಿಕಾಸ್ ದಿಸ್ ಇಸ್ ಮೈ ಚೆಲುವೆ, ನನ್ನ ಚೆಲುವೆ ನಿನ್ನ ನೋಡಲು ಸಿನಿಮಾ. ಎಲ್ಲೋ 4 ಜನ ಈ ಥರ ಕೊಳಚೆ ಕಮೆಂಟ್ಗಳು ಬರುತ್ತೆ ಅಂದ ತಕ್ಷಣ ಒಳ್ಳೆಯವರು ತುಂಬ ನನ್ನನ್ನು ಪ್ರೋತ್ಸಾಹ ಕೊಟ್ಟು ಪ್ರೀತಿ ಕೊಟ್ಟು ಮಾಡಿರೋ ತುಂಬ ಕಮೆಂಟ್ಸ್ ಇದೆ. ಅವ್ರಿಗೆಲ್ಲ ನಾನು ರಿಯಾಕ್ಟ್ ಮಾಡದೆ ಹೋಗ್ತೀನಲ್ಲ ಅನ್ನೋ ಒಂದು ಬೇಜಾರಿಂದ ನಾನು ಕಮೆಂಟ್ ಎಲ್ರಿಗೂ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಯಾವುದು ಕಮೆಂಟ್ನ ಡಿಲೀಟ್ ಮಾಡಲ್ಲ. ನನಗೆ ಬೈದಿದ್ರು ಕೂಡ ನಾನು ಅದನ್ನೆಲ್ಲ ಇದು ಮಾಡಲ್ಲ. ನಾನು ಆ ಥರ ಎಲ್ಲ ಓಡೋಗೋಂಥ ಹೇಳಿಯಲ್ಲ. ಇಷ್ಟು ನಿಮ್ಗಳಿಗೆ ತಿಳಿಸ್ಲೇಬೇಕಾಗಿತ್ತು. ಈಗ ವಿಷಯಕ್ಕೆ ಬರ್ತೀನಿ. ನಾನು ಹೇಳಿದ್ದೆ ರೇಖಿ ಹೋಗಿದ್ದು, ಕಾಸ್ಟ್ ಅಂದರೆ ಚಿತ್ರದ ತಾರಾಗಣದ ಆಯ್ಕೆ ಎಲ್ಲ ಹೇಳ್ತೀನಿ ಅಂತ. ಬಟ್ ಅದಕ್ಕೆ ಮುಂಚೆ ಇದನ್ನು ನಾನು ಹೇಳಲೇಬೇಕಾಗಿದ್ದು ಬಂತು. 23/4/2008 ನನ್ನ ಚೆಲುವೆ ನಿನ್ನ ನೋಡಲು ಚಿತ್ರದ ಮೊದಲ ಪ್ರೆಸ್ ಮೀಟ್ ಆಗಿದ್ದು. ಈ ಪ್ರೆಸ್ ಮೀಟ್ ಆಗಿದ್ದು ಬೆಂಗಳೂರಿನ ಸಾಲಿಟೇರ್ ಅಂತ ಒಂದು ಹೋಟ್ಲಿತ್ತು. ಆವಾಗ ರೇಸ್ ಕೋರ್ಸಿಂದ ಮುಂದೆ ಬಂದರೆ ಆ ಹೋಟ್ಲಲ್ಲಿ ಶ್ರೀಯುತರು ಪ್ರೊಡ್ಯೂಸರ್ ಅವರು ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡಿದ್ರು. ಆ ಪ್ರೆಸ್ ಮೀಟಲ್ಲಿ ನಾನು, ಶ್ರೀಯುತರು
ಹಾಗೂ P9 ಅನ್ನೋ ಒಂದು ಸಂಸ್ಥೆ. ಇದು ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. P9 ಅನ್ನೋ ಒಂದು ಸಂಸ್ಥೆ ಅಂದಿನ ದಿನಗಳಲ್ಲಿ ಬಾಲಿವುಡ್ನಲ್ಲಿ ಅದು ಒಂದು ಕ್ರಿಶ್ ಸಿನಿಮಾ ಇರ್ಬೋದು, ಗುರು ಸಿನಿಮಾ ಇರ್ಬೋದು, ಕೈಟ್ ಸಿನಿಮಾ ಇರ್ಬೋದು, ಈ ಎಲ್ಲ ದೊಡ್ಡ ದೊಡ್ಡ ಅಕ್ಷಯ್ ಕುಮಾರ್ ಅವ್ರದ್ದು ಯಾವುದೋ ಒಂದು ಸಿನಿಮಾ, ಅದರದ್ದು ಶೋ ರೀಲು ಹಾಕ್ತೀನಿ ನಾನು. ಆ ಎಲ್ಲ ಸಿನಿಮಾಗಳಿಗೂ ಮೀಡಿಯಾ ಪಾರ್ಟ್ನರ್ಸ್ ಅಂದರೆ ಬ್ರ್ಯಾಂಡಿಂಗ್ ಏಜೆನ್ಸಿಯಾಗಿ ಬಂದಂಥ ಒಂದು ಸಂಸ್ಥೆ ಯಾವುದು P9 ಅನ್ನೋ ಒಂದು ಸಂಸ್ಥೆ. No, in fact, like Suresh ji has shown us a big vision here that there are so many movies being made. In fact, there are more than 100 movies being made. So this is just the beginning, and we will be doing many more films, and hope that while we grow the industry, we also help ourselves to grow. You know. ಅಲ್ಲಿನ ಮುಖ್ಯಸ್ಥ ನವೀನ್ ಶಾ ಅನ್ನೋರನ್ನ ಕೂರಿಸ್ಕೊಂಡು ಪ್ರೆಸ್ ಮೀಟು ಪ್ರಾರಂಭ ಆಯಿತು. ದಟ್ ವಾಸ್ ದ ಫಸ್ಟ್ ಪ್ರೆಸ್ ಮೀಟ್. ಅದು ಚೆಲುವೆ ನಿನ್ನ ನೋಡಲು ಚಿತ್ರದ ಮೊದಲ ಪ್ರೆಸ್ ಮೀಟು. ಆ ಪ್ರೆಸ್ ಮೀಟ್ ವಿಷುವಲ್ಸ್ ಅವತ್ತಿನ ದಿಗ್ಗಜರುಗಳು A.S. ಮೂರ್ತಿ ಅಂತ ಒಬ್ಬ ಸೀನಿಯರ್ ಪ್ರೆಸ್ ರಿಪೋರ್ಟ್ರು, ನನ್ನ ಗುರುಸ್ಥಾನದಲ್ಲಿದ್ದಂಥ ವಿಜಯ ಸಾರಥಿ ಅಂತ ಒಬ್ಬರು ಸೀನಿಯರ್ ಜರ್ನಲಿಸ್ಟು, ಇವತ್ತಿನ ಶ್ಯಾಮ್ ಪ್ರಸಾದ್ ಅವರು, ಚೇತನ್ ನಾಡಿಗರ್ ಅವರು, ಸದಾಶಿವ ಶೆಣೈ ಅವರು, ಮೈಸೂರು ಹರೀಶ್ ಅವರು, ಯಾರ್ದಾರ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ, ನಮ್ಮ ನಂದಕುಮಾರ್ ಅವರು, ಹಾಲೋ ಗಾಂಧಿನಗರ ಅಂತ ಪೇಪರ್ ನಡೆಸಿದ್ರು, ನಂದಕುಮಾರ್ ಅವರು, ತುಂಬ ಎಲ್ಲ ಸೀನಿಯರ್ ಜರ್ನಲಿಸ್ಟ್ಗಳು, ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು, ಅವತ್ತೆಲ್ಲ ಯೂಟ್ಯೂಬ್ ಇರಲಿಲ್ಲ, ಎಲ್ಲವೂ ಬಂದಿದ್ದು. ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ, ಈ ಥರ P9 ಅನ್ನೋ ಸಂಸ್ಥೆ ಬಂದಿದೆ, P9 ಅನ್ನೋ ಸಂಸ್ಥೆ ನಮಗೆ ಚೆಲುವೆ ನಿನ್ನ ನೋಡಲಿಗೆ ಸೇರಿಕೊಂಡಿದೆ, ಕೊಲಾಬ್ರೇಟ್ ಆಗಿದೆ ಅಂತ. ಇಲ್ಲಿ ಅವರು ಬಂದಿದ್ದು ಪಿಕ್ಚರ್ನ ಸಿನಿಮಾದ ಇನ್ಫಿಲ್ಮ್ ಬ್ರ್ಯಾಂಡಿಂಗ್ಗಳು, ಈ ಥರ ಬ್ರ್ಯಾಂಡ್ ಎಂಡೋಸ್ಮೆಂಟ್ಗೆ ಬಂದಿದ್ದು. ಆದರೆ ನಮ್ಮ ಗೌರವಾನ್ವಿತರು, ನಾನು ಹೇಳ್ತಿಲ್ಲ, ನಾನು ಹೇಳಿದ್ರೆ ಸುಳ್ಳಾಗುತ್ತೆ, ಸಾಕ್ಷಿ ಇಲ್ಲದೆ ದಾಖಲೆ ಇಲ್ಲದೆ ನಾನೇನು ಮಾತಾಡಲ್ಲ, ಅವರೇ ಬ್ರ್ಯಾಂಡಿಂಗಿಗೆ ಬಂದವ್ರನ್ನ ಸಿನಿಮಾಗೆ ಪ್ರೊಡಕ್ಷನ್ಗೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಕರ್ಕೊಂಡಿದ್ದಾರೆ. ಇವಾಗೆಲ್ಲ ನೀವು ಕಮೆಂಟ್ ಮಾಡ್ತಾ ಇದ್ದೀರಲ್ವಾ, 8 ಕೋಟಿ ಲಾಸು ಪ್ರೊಡ್ಯೂಸರ್ಗೆ, 10 ಕೋಟಿ ಲಾಸು ಪ್ರೊಡ್ಯೂಸರ್ಗೆ. ಲಾಸ್ ಆಗಿದೆ ಖಂಡಿತ. ನಾನು ಎಲ್ಲೂ ಪಿಕ್ಚರ್ ಹಿಟ್ ಆಗಿದೆ, ಪ್ರಾಫಿಟ್ ಆಗಿದೆ ಅನ್ನೋ ಮಾತೇ ನಾನು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ, ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಆದರೆ ಆ 8 ಕೋಟಿ 10 ಕೋಟಿ ಲಾಸಲ್ಲಿ ಪಿಕ್ಚರ್ನ ಬಜೆಟ್ ಎಷ್ಟು, ಶ್ರೀಯುತರ ಪ್ರೊಡ್ಯೂಸರ್ ಅವರ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು, P9 ಅನ್ನೋ ಸಂಸ್ಥೆ ನೋಡಿ, ಒಂದು ಪ್ರೆಸ್ ಮುಂದೆ ಬಂದು ಇವರು ನನ್ನ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ, ಇವರು ನಮಗೆ ಈ ಸಿನಿಮಾಗೆ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇವರು ನನ್ನ ಪಾರ್ಟ್ನರ್ಸು, ಬ್ರ್ಯಾಂಡ್ಗೆ ಅಂತ ಹೋಗಿದ್ದು ಇದು ಬಂದಿದ್ದಾರೆ, ಇದನ್ನು ಶ್ರೀಯುತರು ಹೇಳಿದ್ದಾರೆ. ಅವರು ಭಾಳ ದೊಡ್ಡ ಮಹದಾಸ ಇಟ್ಕೊಂಡು ಕನ್ನಡ ಕನ್ನಡ ಸಿನಿಮಾ ಮಾಡಬೇಕು ಅಂತ ತುಂಬ ಭಾಳ ವರ್ಷಗಳಿಂದ ಟ್ರೈ ಮಾಡಿದಂತೆ. ನನಗೆ ಗೊತ್ತಿಲ್ಲ ಅದು. ನಾನು ಅಪ್ರೋಚ್ ಮಾಡಿದಾಗ ನಾನು ಶಿವರಾಜ್ ಕುಮಾರ್ ಪಿಕ್ಚರು ಅಂದಕ್ಕೇ ನಾವು ಮಾಡಬೇಕು ಅಂತ ಹೇಳಿದ್ದು, ನಾವು ಮಾಡ್ತೀವಿ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋಣ. ನಾನು ಹೇಳಿದೆ ಇದು ಬಡ್ಜೆಟ್ ಜಾಸ್ತಿ ಆಗಿದೆ, 700 ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮಿಂದ ಏನು ಕೋಆಪ್ರೇಷನ್ ಹೋಗಿ ಮಾಡ್ತೀವಿ ಅಂತ. ಆ್ಯಕ್ಚುಲಿ ನಾನು ಮೀಡಿಯಾ ಪಾರ್ಟ್ನರ್ ಆಗಿ ಟ್ರೈ ಮಾಡಿದ್ದು, ಕೆಲವರು ಪಾರ್ಟ್ನರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ಮೀಡಿಯಾ ಪಾರ್ಟ್ನರ್ ಆಗಿ ಟ್ರೈ ಮಾಡಿದ್ದು, ಕೆಲವರು ಪಾರ್ಟ್ನರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ವೆರಿ ಬಿಗ್ ವೆಂಚರ್. ನೀವು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮಾಡಿದ್ದೀರ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ನಿಮಗೇನಾದ್ರು ಕಂಟ್ರೋಲ್ ಏನಾದ್ರು ಲೂಸ್ ಆಗೋ ಚಾನ್ಸಸ್ ಇದೆ? ನಾನು ಫಸ್ಟೇ ಕಂಡೀಷನ್, ನನಗೆ ಆಲ್ವೇಸ್ ಪಿಕ್ಚರ್ ಮಾಡೋದು ಫ್ರೀ ಮೈಂಡ್, ನೋ ಕಂಟ್ರೋಲ್ ಇರಬಾರ್ದು ಹೇಳ್ಬಿಡಿ ಅವ್ರು ಒಪ್ಪಿದ್ದಾರೆ ನನ್ನ ಕಡೆ. ಯಾಕಂದರೆ ಒಂದು ಸಿನಿಮಾ ಮಾಡೋದು ನಾನು ಫ್ರೀ ಬಿಟ್ಟರೆ ತಾನೇ ಕೆಲಸ ಮಾಡೋದು. ನಾನು ಐ ಆಮ್ ನಾಟ್ ಆನ್ಸರ್ ಬಿಟ್ಟೆ ಬಿಡಿ ಅಂತ ಹೇಳಿದಾಗ ಹಾಂ ಇಲ್ಲ, ಅದಕ್ಕೆ ನಾನು ಅದಕ್ಕೆ ತಕ್ಕಂತೆ ನಾನು ಮಾತಾಡ್ಕೊಂಡಿದ್ದೆ. ಬಟ್ ನಾನು ಏನು ಮಾಡ್ತೀನಿ, ನಾನು ಫ್ರೀಯಾಗಿ ಮಾಡ್ತೀನಿ, ಯಾವುದಾದ್ರು ಆಬ್ಲಿಗೇಷನ್ನ. ದೇರ್ ಆಲ್ಸೋ ವೆರಿ ಕೈಂಡ್ ಅಂಡ್ ಓಪನ್ ಇದ್ದಾರೆ ಅವರು. ನಾನು ಬಿಫೋರ್ ಒಪ್ಕೊಳ್ಳೋ ಮುಂಚೆ ಕೊಟ್ಟು ಅದಕ್ಕಿಂತ ಕಂಡೀಷನ್ ಇಲ್ಲ. ದೇ ವಾಂಟ್ ಟು ಕಮ್ ಫಾರ್ ಕನ್ನಡ ಇಂಡಸ್ಟ್ರಿ ಟು ಗಿವ್ ಎ ಗುಡ್ ಮೂವೀಸ್ ಫಾರ್ ಕನ್ನಡ ಇಂಡಸ್ಟ್ರಿ. ದೇ ವಾಂಟ್ ಟು ಡೂ ಸಮಥಿಂಗ್ ಆ್ಯಂಡ್ ಕನ್ನಡ ಮೂವೀಸ್ನ ದೇ ವಾಂಟ್ ಟೇಕ್ ಟು ವರ್ಲ್ಡ್ ಲೆವೆಲ್. ಸುರೇಶ್ ಅವರೇ, ಈಗ ಅನೇಕ ಬರೋ ಸಿನಿಮಾಗಳೆಲ್ಲ ಲವ್
ಹೌದು. ಬಗ್ಗೆನೇ ಇರುತ್ತೆ. ಹೌದು. ನನಗೆ ಯಾರೋ ಮಾತುಕತೆ ಆಗುತ್ತೆ, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ಬಂದು ಮದುವೆ ಸುಸೂತ್ರವಾಗಿ ಮಾಡ್ಕೊಂಡು ಹಾಯಾಗಿರ್ತಾರೆ. ಹಾಗೆ ನೀವು ಅವ್ರ ಜೊತೆ ಹೊಂದಾಣಿಕೆ ಆಗ್ಬೋದು. ನೀವಾಗಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಫಸ್ಟ್ ಅದು ಅವ್ರು ಬಂದು ಸುರೇಶ್ ಅವರೇ ನಮ್ಮ ಚಿತ್ರ ಮಾಡಿಕೊಡಿ ಅಂತ ಅವ್ರ ಇಲ್ಲ ಆ ಥರ ಏನಿಲ್ಲ, ಅವರಾಗೆ ಏನು ಬಂದಿಲ್ಲ. ಏನಾಯ್ತು ಅಂದರೆ ಅವ್ರು ಕನ್ನಡ ಇಂಡಸ್ಟ್ರಿ ಬರಬೇಕು ಅಂತ ಎಲ್ಲೋ ಇನ್ಫಾರ್ಮೇಶನ್ ಬಂದಾಗ ನನಗೆ 5-6 ಜನ ಕೊಟ್ಟು ಮೇಡ ರಿಸರ್ಚ್ ನಾನು ಅನೌನ್ಸ್ ಮಾಡಿದ್ದೀನಿ. ಆ ಪಿಕ್ಚರ್ ಕೂಡ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಗಾಂಧಿ ಸ್ಮಿಲ್ಸ್ಗೂ ಮಾರ್ಕೆಟಿಂಗ್ ಅವರೇ ಮಾಡ್ತಾ ಇದ್ದಾರೆ. ಚೆಲುವೇಲಿ ನಡು ರಾಜ್ಕುಮಾರ್ ಮಗ ಅವರು ಮಾಡಬೇಕು ಅಂತ ಉದ್ದೇಶ ಇತ್ತು ಅವರಿಗೆ. ಅವ್ರು ನನ್ನ ಅದೃಷ್ಟ ಇರ್ಬೋದು. ಆ ಟೈಮಲ್ಲಿ ನಾನು ಹೋಗಿದ್ದು, ಅವ್ರ ಟೈಮು ಸಂದರ್ಭ ಕೂಡಿದೆ. ಶಿವರಾಜ್ಕುಮಾರ್ ಪಾಡಂದ್ರೆ ಇವೆ ರೆಡಿ ಟು ಮೇಕ್ ಮೂವಿ ಇನ್ ಶಿವರಾಜ್ಕುಮಾರ್ ಮೂವೀಸ್ ಅಂತ ಹೇಳಿದಾಗ ಬನ್ನಿ ಅಂತ ಕೇಳಿದ. ಅವರು ಮಾತಾಡೋದು ನಮ್ಮ ಟರ್ಮ್ಸ್ ರೆಡಿ ಆಗಿದ್ದಕ್ಕೆ ಅದರ್ವೈಸ್ ಐ ವೆಂಟ್ ಫಾರ್ ದಿ ಮಾರ್ಕೆಟಿಂಗ್ ಪರ್ಪಸ್, ಬ್ರ್ಯಾಂಡಿಂಗ್ ಪರ್ಪಸ್. ಕೇಳಿದ್ರಿ ಅಲ್ವಾ? ಸೊ ನಾನು ಹೇಳೋದು ಲೆಕ್ಕಾಚಾರ, ಲಾಸು, ಪ್ರಾಫಿಟ್, ಇನ್ನೂ ಸಿನಿಮಾ ಶೂಟಿಂಗ್ ಸ್ಟಾರ್ಟೇ ಆಗಿಲ್ಲ. ಇದೆಲ್ಲನೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಆ ಇನ್ವೆಸ್ಟ್ಮೆಂಟ್ P9 ಅನ್ನೋ ಸಂಸ್ಥೆ ಬಂದವರು ಯಾಕೆ ಆಮೇಲಿಂದ ಬರಲಿಲ್ಲ? ಅವ್ರು ನಿಜವಾಗ್ಲೂ ಎಷ್ಟು ಇನ್ವೆಸ್ಟ್ ಮಾಡಿದರು? ನಮ್ಮ ಪ್ರಾಜೆಕ್ಟ್ ಮೇಲೆ ಅವರು ದುಡ್ಡು ಕೊಟ್ಟಿದ್ದು ಎಷ್ಟು? ಇವೆಲ್ಲನೂ ಇನ್ನೂ ಪ್ರಶ್ನೆಗಳಾಗಿ ಉಳಿದಿದೆ. ಒಬ್ಬ ಡೈರೆಕ್ಟ್ರಾಗಿ ನನಗೂ ಗೊತ್ತಿಲ್ಲ ಇನ್ನೂ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಕೊಟ್ಟಿದ್ರು, ಎಷ್ಟು ಇಸ್ಕೊಂಡ್ರು, ಎಷ್ಟು ಬಿಟ್ಟರು ಶ್ರೀಯುತರು, ಅಥವಾ ಇಸ್ಕೊಂಡೇ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ಕ್ಲಾರಿಟಿನೇ ಕೊಡಲಿಲ್ಲ. ಇವತ್ತಿಗೂ ಕ್ಲಾರಿಟಿ ಇಲ್ಲ. ಆ ಪ್ರತಾಪ್ ಅಂತ ಒಬ್ಬರು ಆ P9ನಲ್ಲಿ ಒಬ್ಬರು ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ರು. ಅವ್ರದ್ದು ತೋರಿಸ್ತೀನಿ ನೋಡಿ, ಇವಾಗ ಇಲ್ಲಿ ಕಾಣಿಸ್ತಿದಾರಲ್ಲ ಈ ಸ್ಪೆಕ್ಸ್ ಹಾಕ್ಕೊಂಡು, ಇವರೇ ಪ್ರತಾಪ್ ಅಂತ, ಪ್ರತಾಪ್ ಗೌಡ ಅಂತ. ಇವ್ರ ಮೂಲಕ ಇವರು ಆ ಸಂಸ್ಥೆನ ಮುಂಬೈನಲ್ಲಿ ರೀಚ್ ಮಾಡಿ, ಪಾಪ ಈ ಪ್ರತಾಪ್ ಅನ್ನೋರಿಗೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು. ನಿನ್ನ ಡೈರೆಕ್ಟರ್ ಮಾಡ್ತೀನಿ, ನನ್ನ ಬ್ಯಾನರಲ್ಲೇ ಮಾಡ್ತೀನಿ, ವಾಟ್ ಎವರ್ ಏನೇನು ಆಶ್ವಾಸನೆಗಳು ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ. ಈ ಥರ ಕೊಟ್ಟಿದ್ರು ಅಂತ ಪ್ರತಾಪ್ ಅವ್ರು ನನಗೆ ಅವಾಗ ಹೇಳಿದ್ದು. ಮಾಡಿ ಈ ಒಂದು ಅಸೋಸಿಯೇಷನ್ನ ಟೈಅಪ್ ಮಾಡಿದ್ರು. ಇಲ್ಲಿ ಈ ಪ್ರೆಸ್ ಮೀಟ್ ನಡೀತಿರ್ಬೇಕಾದ್ರೆ AS ಮೂರ್ತಿಯವರು, ವೆರಿ ಸೀನಿಯರ್ ಜರ್ನಲಿಸ್ಟ್, ಶಿವಣ್ಣ ಅವರು ಈ ಪ್ರೆಸ್ ಮೀಟಿಗೆ ಬಂದಿಲ್ಲ ಅನ್ನೋದಕ್ಕೊಂದು ಮಾತು ಕೇಳ್ತಾರೆ. ಅವ್ರು ಹೆಂಗೆ ಕೇಳಿದ ಮಾತುಗಳು ಹೆಂಗಿತ್ತಂತಂದರೆ, ಇವತ್ತಿನ ಮೀಡಿಯಾಗಳಲ್ಲೆಲ್ಲ ಆ ಥರ ಕ್ವಶನ್ ಕೇಳೋರು ಇಲ್ಲ. ನನ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದರಿಂದ ನಾನು ನರ್ವಸ್ ಆಗಿದ್ದೆ. ಶಿವಣ್ಣ ಅವರು ಏನಕ್ಕೆ ಬಂದಿಲ್ಲ ಅಂತ AS ಮೂರ್ತಿಯವರು ಹೇಗೆ ಪ್ರಶ್ನೆ ಕೇಳಿದ್ರು ನೋಡಿ ನೀವೇ ಅನ್ಸುತ್ತೆ. ಶಿವಣ್ಣ ಅವರು ಇವತ್ತು ಬಂದಿದ್ದು ತುಂಬ ಚೆನ್ನಾಗಿರ್ತಲ್ಲ, ತುಂಬ ದೊಡ್ಡ ಕೆಲಸವನ್ನು, ಒಳ್ಳೆ ಕೆಲಸವನ್ನು ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಶಿವಣ್ಣ ಅವರು ಒಂದು 5 ನಿಮಿಷ ಬಂದು ಹೋಗಿದ್ರೆ ತುಂಬ ಬುದ್ಧಿಶಾಲಿತರ. ಇವರು ಹೇಳಿರ್ತಾರೆ, ಫೋನ್ ಮಾಡಿರ್ತಾರೆ, ಚೆನ್ನಾಗಿ ಆಗಿರ್ತಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಥವಾ ಬಂದಿಲ್ವಾ? ಇಲ್ಲ ಸರ್, ಅವ್ರು ಬರಬೇಕಾಗಿತ್ತು. ನಾಳೆ ಅಪ್ಪಾಜಿಯವ್ರದ್ದು ಹುಟ್ಟುಹಬ್ಬ ಎಲ್ಲ ಸ್ವಲ್ಪ ಮನೆ ಫ್ಯಾಮಿಲಿ ಸೈಡ್ ಒಂದು ಚೂಸ್ ಸ್ವಲ್ಪ ಬಿಸಿ ಇತ್ತು ಸರ್, ಹಾಗಾಗಿ ಅಲ್ಲಿ ನಾನು ಏನಂತ ಹೇಳಿದೆ, ಇವತ್ತು 23ನೇ ತಾರೀಕು ಅಪ್ಪಾಜಿ ಬರ್ಡೇ ನಾಳೆ. ಸೊ ಅವ್ರ ಫ್ಯಾಮಿಲಿಲಿದ್ದಾರೆ ಅಂತ ಸತ್ಯ ಹೇಳ್ತೀನಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಅಣ್ಣವ್ರನ್ನ, ಶಿವಣ್ಣವ್ರನ್ನ ಆ ಒಂದು ಪ್ರೆಸ್ ಮೀಟ್ಗೆ ಬರಬೇಡ ಅಂತ ಹೇಳಿದ್ದೆ ನಾನು. ಯಾಕೆ ಅಂತಂದರೆ ಅದನ್ನು ನಾನು ಅವರ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವ್ರ ಹತ್ರನೂ ಕೂಡ ಅದನ್ನು ಹೇಳಿದ್ದೆ. ಕಾರಣ ಇಷ್ಟೇ, ಇದು ಯಾವುದೋ ಒಂದು ಮುಂಬೈ ಸಂಸ್ಥೆ ಬಂದಿದೆ. ಶಿವಣ್ಣ ಅಂದರೆ ಒಂದು ದೊಡ್ಡ ಬ್ರ್ಯಾಂಡು ಕರ್ನಾಟಕದಲ್ಲಿ, ಅದೊಂದು ದೊಡ್ಡ ಫೇಸು. ಅಣ್ಣವ್ರ ಮನೆ ಲೆಗಸಿ, ರಾಜವಂಶದ ಹಿರಿಮಗ, ದೊಡ್ಡ ಮನೆ ದೊರೆ ಅಂತೆಲ್ಲ ಕರೀತಾಯಿದ್ರು. ಅಂಥ ಒಬ್ಬ ದೊರೆನ ನಾವು ಈ ಪ್ರೆಸ್ ಮೀಟಿಗೆ ಕರೆಸಿ, ಮುಂದೆ ಒಂದು ದಿನ ಇವ್ರು ನಮ್ಮ ಜೊತೆ ನೆಕ್ಸ್ಟ್ ಪ್ರೆಸ್ ಮೀಟಲ್ಲೂ ಇಲ್ಲ, ಸಿನಿಮಾದಲ್ಲೂ ಇಲ್ಲ, ಏನಾದರೂ ಅಂತಲೇ ಗೊತ್ತಿಲ್ಲ. ಆವಾಗ ನನಗೆ ಹೇಳ್ತಾರೆ, ಬೈಲಿ ಬಿಡಿ ಪರವಾಗಿಲ್ಲ, ನನಗೆ ಹೆಸರು ಇಲ್ಲದೆ ಇರೋನು, ನನಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದು. ಆದರೆ ನಾಳೆ ಜನ ಮಾಧ್ಯಮ ಅವತ್ತಿನ ದಿವಸದಲ್ಲಿದ್ದಾಗ ಶಿವಣ್ಣ ಅವ್ರದ್ದೊಂದು ಪಿಕ್ಚರ್ಗೆ ಹಿಂಗೆ ಬಂದಂಥ ಸಂಸ್ಥೆ ಹೇಳ್ದೆ ಕೇಳದೆ ಹೊಟ್ಟೋಯ್ತು, ಶಿವಣ್ಣವ್ರ ಸಿನಿಮಾಗೆ ದುಡ್ಡು ಹಾಕಿದಂಥ ಒಂದು ಸಂಸ್ಥೆ ಹಿಂಗಾಗೋಯ್ತು. ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಅವತ್ತು ನಾನು ಶಿವಣ್ಣವ್ರಿಗೆ ಈ ಪ್ರೆಸ್ ಮೀಟಿಗೆ ಬರೋದು ಬೇಡ ಅಂತ ಹೇಳಿದ್ದೆ. ನನ್ನ ಚಾನಲ್ನ ಕೆಲವು ಸ್ನೇಹಿತರು ಬಂದಿದ್ದರು. ನಾನು ಒಟ್ಟಿಗೆ ನಾನು ETVನಲ್ಲಿ ಕೆಲಸ ಮಾಡಿದಂಥ ಶ್ರೀಕಾಂತ್ ಪ್ರಸಾದ್ ಅಂತ, ಆಮೇಲೆ ನನ್ನ ಝೀ ಕನ್ನಡನಲ್ಲಿ ಅವತ್ತೇನು ಟೀಮಲ್ಲಿ ಇತ್ತೆ ಪಾಪ, ಇವತ್ತು ಪ್ರದೀಪ್ ಅಂತ ಹುಡುಗ, ಕಂದ ಅಂತ ಕರಿತಿದ್ವಿ, ಅವರಿಲ್ಲ. ನಮ್ಮ ಶ್ರೀನಿವಾಸ್ ಬೆಟಗಿರಿ ಅಂತ ಇವರೆಲ್ಲ ಬಂದು ಚಾನೆಲ್ನವ್ರಿಗೆ ಏನಂದರೆ ನಮ್ಮಲ್ಲಿರೋನೊಬ್ಬ ಡೈರೆಕ್ಟರ್ ಆಗ್ತಾ ಇದ್ದಾನೆ ಅನ್ನೋ ಒಂದು ಸಂಭ್ರಮ, ಸಂತೋಷ, ಖುಷಿ. ಸ್ನೇಹಿತರೆ, ನಾನಿದು ಉತ್ಪ್ರೇಕ್ಷೆಗೆ ಹೇಳ್ಕೊತಿಲ್ಲ ಅಥವಾ ನಾನು ಯಾರ ಮುಂದೆ ಏನು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ಹೇಳಬೇಕಾಗಿಲ್ಲ. ಅವತ್ತಿನ ದಿವಸದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು 2008ಇಂದ ಇವತ್ತು ನಾನು ಯೂಟ್ಯೂಬ್ ಮಾಡೋವರೆಗೂ ನನ್ನ ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್, ನನ್ನ ಕಾನ್ಷಿಯಸ್ ಆರ್ ವೆರಿ ಕ್ಲಿಯರ್. ಅದೇನಂತಂದರೆ ನಾನು ಅಲ್ಲಿ ಹೇಳಿದ್ದೀನಿ ನೋಡಿ, ಲಾಸ್ಟಲ್ಲಿ ಎಲ್ಲ ಮುಗಿದಾದಮೇಲೆ ಎದ್ದು ನಿಂತ್ಕೊಂಡು ನಾನು ಹೇಳಿದ್ದೀನಿ, ನನಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ, ನನಗೇನು ನೆಗೆಟಿವಿಟಿ ಇಲ್ಲದೆ ನನಗೆ ಸಿನಿಮಾ ಮಾಡಬೇಕು. ನಾನು ತೋರಿಸ್ತೀನಿ, ಆ ವಿಜುವಲ್ಸ್ನ ತೋರಿಸ್ತೀನಿ ನೋಡಿ, ಅದನ್ನು ಹಾಕಿದ್ದೀನಿ. ಸೊ ಯಾವುದೂ ಕಾಂಟ್ರವರ್ಸಿಗಳಿಲ್ಲದೆ ನೀಟಾಗಿ ಎಲ್ಲ ಎಲ್ಲರ ಪ್ರೋತ್ಸಾಹ ಪ್ರೀತಿಯಿಂದ ಜನಗಳ ಮನಸ್ಸನ್ನ ಗೆಲ್ಲಬೇಕು ಅಂತ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ದಯವಿಟ್ಟು ಬೇಕು ಸರ್. ಫೈನಲ್ ಆಗಿ ಅಂತ ಥ್ಯಾಂಕ್ ಯು ಸರ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸುರೇಶ್ ಅವ್ರಿಗೆ ಮತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರಿಗೆ. ಡೈರೆಕ್ಟರ್ ಆಗೋದಕ್ಕೆ ಹಾಂ ಸರ್, ಪ್ರೇಮ್ ಎಷ್ಟು ಮಟ್ಟಿಗೆ ಸ್ಫೂರ್ತಿ ಸರ್? ತುಂಬ ಸ್ಫೂರ್ತಿ ಸರ್. ಸಂಗೀತದ ವಿಷಯದಲ್ಲಿ ನನಗೆ ಸ್ಫೂರ್ತಿ ಒಂದು ನಮ್ಮ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರು ಸರ್. ಯಾಕೆಂದರೆ ಅವರು ಒಂದು ಸತಿ ಒಂದು ಮಾತು ಹೇಳಿದ್ರು, ಟೆಕ್ನಿಷಿಯನ್ ನಾನು ಆ್ಯಕ್ಟ್ ಮಾಡಬೇಕು ಅಂದಾಗೆಲ್ಲ ಬೈದ್ರು, ಏನಕ್ಕೆ ಆ್ಯಕ್ಟ್ ಮಾಡ್ತೀರಿಯಾ,
ಒಬ್ಬ ಆ್ಯಕ್ಟ್ರು 10 ಸತಿ ಪೊಲೀಸ್ ಆಗೋದು, 20 ಸತಿ ಲಾಯರ್ ಆಗೋದು, 30 ಸತಿ ಡಾಕ್ಟರ್ ಆಗೋದು. ಒಬ್ಬ ಡೈರೆಕ್ಟರ್, ಒಬ್ಬ ಟೆಕ್ನಿಷಿಯನ್ 1 ಸತಿ ಆ ಸಿನಿಮಾಲ್ ಬರ್ತೀವಿ, ಸೀನ್ ಇನ್ನೊಂದು ಸಿನಿಮಾ ಬರೆಯೋಕೆ ಅದೇ ಸಿನಿಮಾದಲ್ಲೇ ಬರೆಯೋಕ್ಕಾಗಲ್ಲ. ಸೊ ಕಾನ್ಸಂಟ್ರೇಟ್ ಆಸ್ ಎ ಟೆಕ್ನಿಷಿಯನ್ ಅಂತ ಹೇಳಿದ್ರು ಅದು. ಪ್ಲಸ್ ಪ್ರೇಮ್ ಅವರ ಒಂದು ಮ್ಯೂಸಿಕಲ್ ಟೇಸ್ಟು, ರವಿಚಂದ್ರನ್ ಅವರ ಮ್ಯೂಸಿಕಲ್ ಟೇಸ್ಟು, ಪ್ರೇಮ್ ಅವರ ಮ್ಯೂಸಿಕಲ್ ಟೇಸ್ಟ್ ತುಂಬ ಕಲ್ತಿದ್ದೀನಿ ಸರ್. ಅವರಿಂದ ತುಂಬ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ಕ್ರಿಕೆಟ್ಗೆ ಮೂವಿಲಿ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಜೋಗಿ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಬಿಹೈಂಡ್ ದಿ ಕ್ಯಾಮ್ರಾ ಅವ್ರ ವೇ ಆಫ್ ಶಾರ್ಟ್ ಕಂಪೋಸಿಂಗು, ಮ್ಯೂಸಿಕ್ಗೆ ಯಾವ ಥರ ಶಾರ್ಟ್ ತೆಗಿದ್ದಾರೆ, ಇದೆಲ್ಲ ತುಂಬ ಕಲ್ತ್ಕೊಂಡಿದ್ದೀನಿ. ಸೊ ಅವತ್ತಿಂದನೂ ಅದೇ ಇಂಟೆನ್ಷನ್ಸ್ನ ಇಟ್ಕೊಂಬಂದಿರೋ ನನಗಿವಾಗ ಬೇಕಾಗಿರೋದು, ಅಥವಾ ನಾನು ನಿಮ್ಮ ಮುಂದೆ ಇಡ್ತಾ ಇರೋ ಪ್ರಶ್ನೆ, ನನ್ನನ್ನು ಲಾಸ್ ಮಾಡಿಬಿಟ್ಟ, ನಾನು ಅಷ್ಟು ಮಾಡಿಬಿಟ್ಟ, ಇಷ್ಟು ಮಾಡಿಬಿಟ್ಟ, ಲಾಸ್ ಮಾಡಿರೋದೇ ಸರಿ, ಅದರಲ್ಲಿ ತಮ್ಮ ಅಮೌಂಟ್ ಎಷ್ಟು, P9 ಅವ್ರು ಇನ್ವೆಸ್ಟ್ ಮಾಡಿ ದುಡ್ಡು ಎಲ್ಲೋಯ್ತು. ನೆಕ್ಸ್ಟ್ ಯಾಕೆ ಅವರು ಯಾವ ಒಂದು ಪ್ರೆಸ್ ಮೀಟಲ್ಲೂ ಬರಲಿಲ್ಲ? ಅಲ್ಲಿ ಅದನ್ನು ಕೂಡ ಹೇಳಿದರು, ಇದು ಹಿಂದಿನಲ್ಲೂ ಕೂಡ ಮಾಡ್ತೀವಿ, ಇಟ್ಸ್ ಎ ಡಬಲ್ ಲ್ಯಾಂಗ್ವೇಜ್ ಫಿಲಮ್. ಅವರು ಈಗ ನಾವು ವೆಂಟ್ ಅಂಡ್ ಸ್ಪೋಕ್ ಟು ಮಿಸ್ಟರ್ ನವೀನ್ ಶಾ, ಈಗ ಹೆಂಗೂ ವೆನ್ಯೂ ವಿ ಆರ್ ಗೋಯಿಂಗ್ ಟು 7 ವಂಡರ್ಸ್ ಅಂಡ್ ಮೇಕಿಂಗ್ ಶೂಟಿಂಗ್ ಇನ್ ಈ ಸೀನ್ಸ್ ಆ್ಯಂಡ್ ಸಾಂಗ್ಸ್ ಎರಡೂ ಮಾಡಿದ್ದಾರೆ, ಯಾಕೆ ಎರಡೂ ಲ್ಯಾಂಗ್ವೇಜಲ್ಲಿ ಮಾಡಬಾರ್ದು ಅಂತ ಹೇಳಿ ಚರ್ಚೆ ಮಾಡಿದ್ರೆ ಐ ಡೋಂಟ್ ಮೈಂಡ್ ಇನ್ ಡೂಯಿಂಗ್ ಇಟ್ ಅಂತ ಹೇಳಿ ಅದು ಆ್ಯಂಡ್ ಸಾಕಷ್ಟು ಜನ ನೀವು ಅವಧಿನ ಒಂಚೂರು ವಿಸ್ತಾರ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ. ಖಂಡಿತ ಅದನ್ನು ಆ ನಿಟ್ಟಿನಲ್ಲಿ ಈ ಸಂಚಿಕೆನೇ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಪ್ರೆಸ್ ಮೀಟ್ ಆಯಿತು, ಈ ಪ್ರೆಸ್ ಮೀಟಲ್ಲಿ ಆದಮೇಲೆ ಇದ್ರ ತುಣುಕುಗಳೆಲ್ಲ ನೋಡಿದ್ರಿ ಅಲ್ಲ. ಇವಾಗ ಕಾಸ್ಟಿಂಗಿಗೆ ಕೂತ್ಕೊಂಡ್ವಿ, ಯಾರ್ಯಾರನ್ನ ಯಾವ್ಯಾವ ಪಾತ್ರಕ್ಕೆ ಹಾಕೋಣ ಅಂತ. ಇಲ್ಲಿ ಶ್ರೀಯುತ ಟೆನಿಸ್ ಕೃಷ್ಣ ಸರ್, ನಿಮ್ಮ ವಿಚಾರ ನಾನು ಮಾತಾಡ್ತೀನಿ. ನಿಮ್ಮ ಜೊತೆ ನಾನು ದುಬೈ ಬಾಬು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ನನ್ನ ಜೀವನದಲ್ಲಿ ಫಸ್ಟ್ ನಾನೊಂದು ಆರ್ಟಿಸ್ಟಾಗಿ ಫೇಸ್ ಮಾಡಿದ್ದೆ ನಿಮ್ಮ ಜೊತೆ ದೋಣಿ ಸಾಗಲಿ ಅನ್ನೋ ಸಿನಿಮಾದಲ್ಲಿ. ಅವತ್ತು ಚಿದಂಬರ ಶೆಟ್ಟರು ಮರ್ಡರ್ ಆಗಿದ್ದು ಸರ್, ಯಲಹಂಕ ಶೇಷಾದ್ರಿಪುರಂ ಕಾಲೇಜಲ್ಲಿ ಶೂಟಿಂಗು. ನೀವು ಒಂದು ಪ್ರೊಫೆಸರ್ ಕ್ಯಾರೆಕ್ಟ್ರು, ನಾನು ಅಲ್ಲೊಬ್ಬ ಸ್ಟೂಡೆಂಟ್ ಕ್ಯಾರೆಕ್ಟ್ರು. ಅವತ್ತು ಶೂಟಿಂಗ್ ಚಿದಂಬರ ಶೆಟ್ಟರು ಮರ್ಡರ್ ಆಗಿದೆ ಅಂದ ತಕ್ಷಣ ಬೇಗ ಪ್ಯಾಕಪ್ ಮಾಡಬೇಕು ಅಂತ ಬಂದರು. ಆ ಬಾಲ್ನ ಎಸೆಯೋದು, ನೀವು ಜೋರಾಗಿ ಎಸ್ದಿದ್ದ ಬಾಲು ನನ್ನ ಒಂದು ಪ್ರೈವೇಟ್ ಪಾರ್ಟ್ಗೆ ಬಿತ್ತು. ನಾನು ಅನ್ಕಾನ್ಷಿಯಸ್ ಆಗಿ ಕೂತಿದ್ದೆ. ಬಹುಶಃ ನಿಮ್ಗೆ ಜ್ಞಾಪಕ ಇದೆ ಅಂತ ಕಾಣಿಸುತ್ತೆ. ಆವಾಗಿಂದ ನೀವು ನನಗೆ ಪರಿಚಯ. ದುಬೈ ಬಾಬು ಅನ್ನೋ ಸಿನಿಮಾದಲ್ಲಿ ನಾನು ನೀವು ಆ್ಯಕ್ಟ್ ಮಾಡ್ತಿದ್ವಿ. ಪ್ರೊಡಕ್ಷನ್ ಅವರು ಶೈಲೇಂದ್ರ ಬಾಬು ಸರ್, ಮೈಸೂರಿನಲ್ಲಿ ಶೂಟಿಂಗ್ ಇದೆ, ಮೈಸೂರಿನಲ್ಲಿ ಶೂಟಿಂಗ್ ಇರಬೇಕಾದ್ರೆ ಟೆನಿಸ್ ಅವರು ನಿಮ್ಮ ಕಾರಲ್ಲಿ ಕರ್ಕೊಂಬಂದುಬಿಡ್ತೀರಾ ಅಂತ ಹೇಳಿದ್ರು. ನಾನು, ನೀವು, ನಮ್ಮ ಡ್ರೈವರು ಆ್ಯಂಡ್ ಇಮ್ರಾನ್ ಸರ್ದಾರಿಯಾ ಕೊರಿಯೋಗ್ರಾಫರ್, ಅವ್ರನ್ನೂ ಕರ್ಕೊಂಡು ನಾನು ನೀವು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಖಂಡಿತ ನಿಜ, ನಾನು ನಂಬಿರೋ ಶಾರದೆ ಸಾಯಿಬಾಬಾ, ನಾನು ನಂಬಿರೋ ಶಾರದೆ ನನ್ನ ಸಿನಿಮಾ ಎಲ್ಲರನ್ನೂ ಮುಟ್ಟು ಹೇಳ್ತೀನಿ. ನಿಮ್ಮನ್ನು ನಾನು ಆಫರ್ ಕೊಟ್ಟಿದ್ದು ನಿಜ, ಅಣ್ಣ ಹಿಂಗೆ ಪಿಕ್ಚರ್ ಮಾಡ್ತಾಯಿದ್ದೀನಿ ಒಂದು 7 ವಂಡರ್ಸಲ್ಲಿ, ಅದರಲ್ಲೊಂದು ಪಾತ್ರ ಇದೆ ನಿಮಗೆ, ದಯವಿಟ್ಟು ನೀವು ಆ ಪಾತ್ರ ಮಾಡಬೇಕಣ್ಣ ಅಂತ ನಾನು ಕೇಳಿದ್ದು ಖಂಡಿತ ನಿಜ. ನಾನೆಲ್ಲೂ ಕೇಳಿಲ್ಲ ಮಾಡಿಲ್ಲ ಅಂತ ಹೇಳ್ತಾನೆ ಇಲ್ಲ. ಆದರೆ ನೀವು ಯಾಕೆ ಆ ಸಿನಿಮಾದಲ್ಲಿ ಆಯ್ಕೆ ಆಗಲಿಲ್ಲ? ಆಮೇಲೆ ಹೇಳಿದರೆ ಅವ್ರು ಫೋನೇ ತೆಗಿತಾ ಇರಲಿಲ್ಲ, ಯಾರೋ ಅಷ್ಟೇ. ನನ್ನ ಲೈಫಲ್ಲಿ ಆ ಥರ ಇಲ್ಲ. ಮಾಧ್ಯಮ ಇದೆ, ಯೂಟ್ಯೂಬ್ ಸಿಗುತ್ತೆ ಅಂದ ತಕ್ಷಣ ಕೂತ್ಕೊಂಡು ಸಾಕ್ಷಿ ಯಾವುದೂ ಇಲ್ಲ ಅಂತ ಬಾಯಿ ಬಂದಂಗೆ ಹೇಳಬೇಡಿ, ಮಾತಾಡಿ. ಆ ಥರ ಇದ್ದರೆ ನಿಮ್ಮನ್ನು ಕೇಳಿದ್ದೆ ತಾನು ನಾನು. ಈಗ ಏನಂತ ಹೇಳಿದ್ರಿ ನೀವು, ಕೆಲವು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಇಂಟರ್ವ್ಯೂ ಕೇಳಿದಾಗ, ಜ್ಞಾಪಿಸ್ಕೊಳ್ಳಿ ಟೆನಿಸ್ ಕೃಷ್ಣ ಸರ್, ಸುಮ್ಮನೆ ಯಾರೋ ಏನೋ ಕೇಳ್ತಾರೆ ನನಗೂ ನಾಲಿಗೆ ಇದೆ ಅಂತ ಬಾಯಿ ಬಂದಂಗೆ ಹೇಳೋದಲ್ಲ. ನಿಮ್ಮ ಒಂದೊಂದು ಸ್ಟೇಟ್ಮೆಂಟು ನನಗೆ ಯಾವ ಥರದಲ್ಲಿ ಎಫೆಕ್ಟು ಅಂತ ನೀವು ಕೇಳ್ಕೊಬೋದು. ಏನು ಟೆನಿಸ್ ಕೃಷ್ಣಂಗೆ ನೀನು ಮೋಸ ಮಾಡಿಬಿಟ್ಟಿದ್ಯಾ, ಅದಕ್ಕೆ ಉತ್ತರ ಕೊಡು. ಯಾರೋ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ, ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಅವ್ನಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ, ಅವ್ನು ಈ ಥರ ಕಮೆಂಟ್ಗಳು ಮಾಡ್ತಾನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ವಿತೌಟ್ ಸಾಕ್ಷಿ ಆದರೆ ನೀವು ಹೆಂಗೆ ಡ್ಯಾಮೇಜ್ ಮಾಡ್ತೀರಾ ಟೆನಿಸ್ ಕೃಷ್ಣ ಸರ್? ಬನ್ನಿ ಎದುರುಗಡೆ ನೇರ ಕೂತ್ಕೊಳ್ಳೋಣ, ನಾನು ನೀವು ಏನೇನು ಮಾತಾಡಿದ್ದೀವಿ ಏನು ಅಂತ ಹೇಳೋಣ. ನೀವು ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೀನಿ. ಮಾತಾಡಬೇಕು, ಯಾರಿಗೋ ಏನೋ ಅನ್ಬೇಕು ಅನ್ನೋದಕ್ಕೆ ನೀವು ಅಂತಲೇ ಇರ್ತೀರ. ಅಗೇನ್ ನೀವು ಪಿಕ್ಚರಲ್ಲಿ ಯಾಕಿಲ್ಲ? ಚಲೋ ಇಷ್ಟೆಲ್ಲ ನಾನು ಮಾತಾಡಿದ್ಮೇಲೆ ಆಯ್ತು ಕಣೋ ರಘುರಾಮ್, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು, ಯಾಕೆ ಟೆನಿಸ್ ಕೃಷ್ಣ ಅವ್ರನ್ನ ಸಿನಿಮಾದಲ್ಲಿ ಹಾಕಿಲ್ಲ ನೀನು? ಅದನ್ನು ಹೇಳು. ಖಂಡಿತ ಅದನ್ನು ಹೇಳ್ತೀನಿ, ಯಾಕೆ ಅದನ್ನು ಹಾಕಿಲ್ಲ, ಮುಂದೆ ಏನೇನಾಯಿತು ಎಲ್ಲವನ್ನು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಟೆನಿಸ್ ಕೃಷ್ಣ ಸರ್, ನಿಮಗೆ ಕಾಯ್ತಾ ಇರಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತೀನಿ. ನಾನು ನಿಮ್ಮ ರಘುರಾಮ್. ನಿರುದ್ದೇಶಕ ಅನ್ನೋ ನಿರ್ದೋಷಕ ಸರಣಿ ಇದು. ಸತ್ಯಮೇವ ಜಯತೆ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.